ಖಂಡಿತ ನಿಧಿ ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಾಸ್ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಧಿ ಮೇಡಮ್ ವಿಷಯ ಇರ್ಬೋದಾ? ಸರ್, ಎಂದ ನಡೆದಿದ್ಯೋ ನಮಗೆ ಗೊತ್ತಿಲ್ಲ ಸರ್. ಆದರೆ ನಿಧಿ ಮಾತ್ರ ಈ ಕೆಲಸ ಮಾಡೋದಕ್ಕೆ ಚಾನ್ಸೇ ಇಲ್ಲ. ವಾರ್ಡ್ನಾಗಿದ್ದಾಗ ನಿಧಿ ಎಲ್ಲ ಪೇಷಂಟ್ಗಳಿಗೆ ಎಷ್ಟು ಚಂದಂಗೆ ಕೇರ್ ಮಾಡ್ತೆ ಅಂತ ನಾವೇ ನಮ್ಮ ಕಣ್ಣಾರ ನೋಡಿವ್ರಿ ಸರ್. ಅಷ್ಟೇ ಅಲ್ಲ ಸರ್, ಅವತ್ತು ಸ್ಟ್ರೈಕ್ ಆದಾಗ ಸರ್ಜರಿಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ಲು ಅಂತ ನಿಮಗೂ ಗೊತ್ತು. ಹೌದು ಬಾಸ್, ಇವ್ರು ಹೇಳೋದು ನಿಜ ಅನ್ಸುತ್ತೆ. ಪಾಪದ ಹುಡುಗಿ ನಿಧಿ ಯಾರೋ ಬೇಕು ಬೇಕು ಅಂತಲೇ ಕೆಲಸ ಮಾಡಿ ಅದನ್ನ ನಿಧಿ ಮೇಲೆ ಹಾಕಿದ್ದಾರೆ ಅನ್ಸುತ್ತೆ. ಈಗ ಹೇಗಿದ್ದಾರೆ? ಆರಾಮ? ಆರಾಮಾಗಿದ್ದಾರೆ. ಆರಾಮಲ್ವಾ? ಇಂಜೆಕ್ಷನ್ ಯಾರಿಗೆ ಕೊಟ್ಟಿದ್ದು? ಆ ಅಮ್ಮ ಇದನ್ನೇ ತಗೊಳ್ಳಿ ಸರ್. ಖಂಡಿತ ನಿಧಿ ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿವೇಕ್ ಸರ್, ಈ CCTV ಫುಟೇಜ್ ಎಲ್ಲ ತೆಗೆಸಿ. ಸರಿ ಸರ್. ಸರಿ ಅಮ್ಮ, ಹುಷಾರು. ಅಕ್ಕ ನನ್ನ ಮಾತು ಕೇಳಿ ಪ್ಲೀಸ್, ಸುಮ್ಮನೆ ಇರ ಪ್ಲೀಸ್. ಕಣೆ ಅಕ್ಕ, ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಏನು ವಿಷಯ? ಇವತ್ತು ನಡೆದಿದ್ದ ವಿಚಾರದ ಬಗ್ಗೆ. ಯಾರು ಇಲ್ಲಿ ಮ್ಯಾನೇಜ್ಮೆಂಟ್ ಅವರು? ಅಕ್ಕ ಸುಮ್ಮನೆ ಇರ. ಇಲ್ಲಿ ಮ್ಯಾನೇಜ್ಮೆಂಟ್ ಹೆಡ್ ಯಾರು ಅಂತ ಕೇಳ್ತಾ ಇದ್ದೀನಿ. ನಾನೇ. ಏನು ಬೇಕಿತ್ತು? ಯಾವ ಸೀಮೆ ಮ್ಯಾನೇಜ್ಮೆಂಟ್ ರೀ ನಿಮ್ದು? ಏನು ತಪ್ಪು ಮಾಡ್ತಿರೋ ನನ್ನ ತಂಗಿನ ರಸ್ಟಿಕೇಟ್ ಮಾಡಿದಿರಲ್ಲ. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಯಾರು ಇವ್ರನ್ನ ಒಳಗಡೆ ಬಿಟ್ಟಿದ್ದು? ಹಲೋ, ಇದು ನಿಮ್ದೇ ಹಾಸ್ಪಿಟಲ್ ಆಗಿರ್ಬೋದು, ಹಾಗಂತ ಯಾರಿಗೇನ್ ಬೇಕಾದ್ರೂ ಮಾಡ್ಬೋದಾ? ಏನ್ ಅನ್ಕೊಂಡಿದ್ರ ನಮ್ಮನ್ನ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ಅಂದೆ? ಪ್ಲೀಸ್ ನೀವು ಒಂದು ನಿಮಿಷ ನಾನು ಹೇಳೋ ಮಾತು ಒಂದ್ಸಲ ಕೇಳಿ. ಏನ್ ಕೇಳ್ಬೇಕು? ಯಾವ್ದನ್ ಕೇಳ್ಬೇಕು? ನಾನು ಯಾವ್ದನ್ನು ಕೇಳೋದಕ್ಕೆ ತಯಾರಿಲ್ಲ. ಅದ್ ಯಾವ ರೀತಿ ಸ್ಪ್ಲಿಟ್ ಪರ್ಸನಾಲಿಟಿ ಸರ್ ನಿಮ್ದು? ಒಂದ್ಸಲ ಎಥಿಕಲ್ ಮ್ಯಾನು, ಇನ್ನೊಂದ್ಸಲ ಹೆಲ್ಪಿಂಗ್ ಹ್ಯಾಂಡ್. ಅಷ್ಟೊಂದು ಈಸಿನ ಬದಲಾಗೋದು? ಇಷ್ಟ ಬಂದ ಹಾಗೆ ಬಣ್ಣ ಬದಲಾಯಿಸ್ತಿರಲ್ಲ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನೋಡಿದ್ರ, ನೀವು ಅವಳನ್ನ ರಸ್ಟಿಕೇಟ್ ಮಾಡಿದ್ರು ನಿಮ್ ಪರವಾಗೆ ಮಾತಾಡ್ತಾ ಇದ್ದಾರೆ. ನೋಡಿ, ನನ್ನ ಮಾತು ಒಂದ್ಸಲ ಕೇಳಿ. ಮನ್ಸಿಗೆ ಬಂದ ಹಾಗೆಲ್ಲ ನಡ್ಕೊಂಡಿದ್ದೀರಾ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನಿನ್ ತಂಗಿ ಏನ್ ಮಾಡಿದಾಳೆ ಅನ್ನೋ ಐಡಿಯಾನಾದ್ರೂ ಇದೆಯಾ ನಿನಗೆ? ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಜೀವನೇ ಹೋಗ್ತಿತ್ತು. ನಾನಿದ್ದಕ್ಕೆ ರಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು. ಗೆಟ್ ಔಟ್ ಫ್ರಮ್ ಹಿಯರ್ ವಿತೌಟ್ ಅಟರಿಂಗ್ ಅ ಸಿಂಗಲ್ ವರ್ಡ್. ಎಕ್ಸ್ಕ್ಯೂಸ್ ಮೀ. ನನ್ನ ತಂಗಿ ಗೋಲ್ಡ್ ಮೆಡಲಿಸ್ಟ್. ಅವಳಿಂತ ಸಿಲ್ಲಿ ಮಿಸ್ಟೇಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕೇಳಿ, ಮೆಡಿಸನ್ ಬಗ್ಗೆ ಯಾವ ಕ್ವೆಶ್ಚನ್ ಬೇಕಾದ್ರೂ ಕೇಳಿ, ಪಟ ಪಟ ಅಂತ ಉತ್ತರ ಕೊಡ್ತಾಳೆ. ಅಂಥದ್ರಲ್ಲಿ ಅವಳು ಇದನ್ನ ಮಾಡ್ತಾಳ? ಇಲ್ಲ, ಇಲ್ಲಿ ಬೇರೆ ಏನು ನಡೆದಿದೆ ಅಂತ ನನ್ಗನ್ಸ್ತಾ ಇದೆ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸೆಕ್ಯೂರಿಟಿ, ಇವರಿಬ್ಬರನ್ನ ಹೊರಗಡೆ ಕಳಿಸಿ. ನೀವು ಹೊರಡಿ. ಮತ್ತೆ ಗಲಾಟೆ ಯಾಕೆ? ಯಾರು ಮಾಡಿದ್ದಾರೆ ಅಂತ ನನ್ನ ಹತ್ರ ಪ್ರೂಫ್ ಇದೆ. ಬನ್ನಿ ಒಳಗಡೆ ಮಾತಾಡೋಣ. ಯಾಕೆ ಒಳಗೆ ಹೋಗಿ ಮಾತಾಡ್ಬೇಕು? ಓ, ಎಲ್ರಿಗೂ ನಿಮ್ ತಪ್ಪು ಗೊತ್ತಾಗ್ಬಿಡುತ್ತೆ ಅಂತನಾ? ಇಲ್ಲ, ಅದೇನ್ ಪ್ರೂಫ್ ಇದೆಯೋ ಇಲ್ಲೇ ಎಲ್ರ ಮುಂದೆ ತೋರಿಸಿ. ಎಲ್ಲ ಇಲ್ಲೇ ತೀರ್ಮಾನ ಆಗ್ಬೇಕು. ನನ್ನ ತಂಗಿದ್ ಏನಾದ್ರೂ ತಪ್ಪಿದ್ರೆ ನಾನೇ ಎಲ್ರ ಮುಂದೆ ಕೈ ಮುಗ್ದು ಕ್ಷಮಾಪಣೆ ಕೇಳ್ತೀನಿ. ತೋರಿಸಿ, ಅದೇನ್ ಪ್ರೂಫ್ ಇದೆ ತೋರಿಸಿ.
ಯಾಕೆ ಸರ್ ಸುಮ್ಮನಾಗ್ಬಿಟ್ರಲ್ಲ ಮುಂದುವರಿಸಿ. ಯಾಕೆ ಮೇಡಮ್ ಮ್ಯಾನೇಜ್ಮೆಂಟ್ ಹೆಡ್ ಆಗಿರೋರು ನೀವೇ ಸುಮ್ಮನೆ ನಿಂತ್ಬಿಟ್ರಲ್ಲ? ಕರ್ಣ, ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ಅದನ್ನ ಇಲ್ಲೇ ತೋರಿಸು. ಆವಾಗ್ಲಿಂದ ಅವಳ ತಂಗಿನ ವಹಿಸ್ಕೊಂಡು ನಮ್ಮ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳಲ್ಲ, ಇವಳಿಗೂ ಗೊತ್ತಾಗ್ಲಿ ಅವಳ ತಂಗಿ ಯೋಗ್ಯತೆ ಏನು ಅಂತ. ಕರ್ಣ, ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ತೋರಿಸು. ಕರ್ಣ ಸರ್, ಏನು ಮುಚ್ಚಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ತೋರಿಸಿ, ಎಲ್ರಿಗೂ ಗೊತ್ತಾಗ್ಲಿ. ಮೇಡಮ್ ಹೇಳಿದ್ರಲ್ಲ, ಈಗಲಾದರೂ ಪ್ರೂಫ್ ತೋರಿಸಿ ಸರ್. ಕರ್ಣ, ತೋರಿಸು. ಅದೇನು ಪ್ರೂಫ್ ಇದೆ ತೋರಿಸಿ. ಕನೆಕ್ಟ್ ಮಾಡಿ. ಚೆನ್ನಾಗಿದೆ. ಯಾರವನು? ಆ ಹುಡುಗನ್ನ ಪ್ರೊಟೆಕ್ಟ್ ಮಾಡಕ್ಕೆ ಯಾಕಷ್ಟು ಟ್ರೈ ಮಾಡ್ತಾ ಇದ್ದೀರಾ? ಯಾರವನು ಅಂತ ಕೇಳ್ತಾ ಇದ್ದೀನಿ. ಅಕ್ಕ, ಅವನು ಸಂಜಯ್ ಅಂತ, ಕರ್ಣ ಸರ್ ತಮ್ಮ. ವಾವ್, ಚೆನ್ನಾಗಿದೆ. ನಿಮ್ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ತಂಗಿನ ಬಲಿ ಕೊಡ್ತಾ ಇದ್ದೀರಾ? ಹೇಳಿ ಮೇಡಮ್, ಅವಾಗ್ಲೇ ನನ್ನ ಹಾಸ್ಪಿಟ್ಲು ಮರ್ಯಾದೆ ಅಂತ ದೊಡ್ಡದಾಗಿ ಮಾತಾಡಿದ್ರಿ, ಈಗೇನ್ ಹೇಳ್ತೀರಾ? ಮಾತೆತ್ತಿದ್ರೆ ಎಥಿಕ್ಸು ವ್ಯಾಲ್ಯೂಸ್ ಅಂತ ಮಾತಾಡೋ ಈ ಮನುಷ್ಯ ಅವ್ರ ತಮ್ಮನ ವಿಷಯ ಗೊತ್ತಾದ್ರೆ ಎಲ್ಲಿ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಒಳಗಡೆ ಹೋಗಿ ಮಾತಾಡೋಣ ಅಂದ್ರ? ಓ, ತಮ್ಮನ್ ತಪ್ಪನ ಕವರ್ ಮಾಡ್ತಾ ಇದ್ದೀರಾ? ನೀನ್ ಬಾಯ್ ಮುಚ್ಚು. ಹೇಳಿ ಸರ್. ಕರ್ಣ ಸರ್, ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆನಾ? ಹೆಸರು ಮಾತ್ರ ಕರ್ಣ ಅಂತ ಇಟ್ಕೊಂಡ್ರೆ ಸಾಲದು, ನಡವಳಿಕೆನೂ ಕರ್ಣನ್ ತರನೇ ಇರಬೇಕು. ನಿಮ್ ಎಲ್ಲಾ ಸ್ಟಾಫ್ಗಳಿಗೂ ಎಲ್ಲಾ ಸ್ಟೂಡೆಂಟ್ಗಳಿಗೂ ಒಂದೇ ರೂಲ್ಸ್ ಆಗಿದ್ರೆ, ಹಾಗಿದ್ಮೇಲೆ ನಿಮ್ ತಮ್ಮಂಗೆ ಏನ್ ಶಿಕ್ಷೆ ಕೊಡ್ತೀರಾ? ನೋಡಿ, ನೀವು ಹೇಳ್ತಿರೋದು ಅರ್ಥ ಆಗುತ್ತೆ. ತಪ್ಪು ನಮ್ಮಿಂದ ಆಗಿದೆ. ಐ ಆಮ್ ಸಾರಿ. ನಿಧಿಯವರೇ, ಐ ಆಮ್ ಸಾರಿ. ಸರ್, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮ್ ಸಾರಿಂದ ಏನು ಯೂಸ್ ಇಲ್ಲ. ನನ್ನ ತಂಗಿಗೆ ಏನ್ ಶಿಕ್ಷೆ ಕೊಟ್ಟಿದ್ರು ನಿಮ್ ತಮ್ಮಂಗೂ ಅದೇ ಶಿಕ್ಷೆ ಕೊಡ್ಬೇಕು. ಎಲ್ರೂ ಮುಂದೆ ನಿಮ್ ತಮ್ಮ ನಿಧಿಗೆ ಸಾರಿ ಕೇಳ್ಬೇಕು, ಹಾಗೆ ಅವನನ್ನ ರಸ್ಟಿಕೇಟ್ ಮಾಡ್ಬೇಕು. ಇದಾಗ್ಲಿಲ್ಲ ಅಂದ್ರೆ ನಾನಂತೂ ಬಿಡಲ್ಲ. ನಡಿಯ, ಕೂತ್ಕೋ ಕೂತ್ಕೋ. ಈ ವಿಷಯ ಇವತ್ತು ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ನಾನು ಮೀಡಿಯಾದವರೆಗೂ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮೊಬೈಲಲ್ಲಿ ಇದನ್ನೆಲ್ಲ ವಿಡಿಯೋ ಮಾಡಿ. ಸಂಜು, ಇನ್ನೊಂದ್ಸಲ ಈ ತಪ್ಪು ಮಾಡಬೇಡ. ಹೋಗಿ ಸಾರಿ ಕೇಳು. ನಾನು ಯಾರಿಗೂ ಸಾರಿ ಕೇಳಲ್ಲ. ಸಾರಿ ಕೇಳಿಲ್ಲ ಅಂದ್ರೆ ಈ ಹಾಸ್ಪಿಟಲ್ ಬಾಗ್ಲು ಮುಚ್ಚೋವರೆಗೂ ನಾನು ಬಿಡೋದು. ಸಮಯ ಮಿತಿ ಮೀರಿ ಹೋಗಿದೆ. ಪ್ಲೀಸ್ ಹೋಗಿ ಸಾರಿ ಕೇಳು.
ಮಾಡಿದ ತಪ್ಪಿಂದ ನಮ್ಮ ಮ್ಯಾನೇಜ್ಮೆಂಟ್ ಮರ್ಯಾದೆ ಹೋಗಿದ್ದು ಅಲ್ಲದೆ ಪಾಪ ಆ ಹುಡುಗಿ ಕರಿಯರ್ ಹಾಳಾಗ್ತಿತ್ತು. ಆ ಅಪವಾದ ನಮ್ಮೇಲೆ ಬರ್ತಿತ್ತು. ಸಂಜು, ಸಾರಿ ಕೇಳು. ಹೇಳು. ಸಾರಿ. ಇಷ್ಟೇ ಸಾಕಾಗಲ್ಲ, ನಿಮ್ಮ ತಮ್ಮನ್ನು ರಸ್ಟಿಕೇಟ್ ಮಾಡಬೇಕು. ಸರಿ, ನೋಟಿಸ್ ಇಶ್ಯೂ ಮಾಡ್ತೀನಿ. ಶಿಕ್ಷೆ ಕೊಡೋಕ್ಕೂ ಮುಂಚೆ ತಪ್ಪು ಮಾಡಿರೋರು ಯಾರು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಏನು ಮೇಡಮ್ ಇದು? ನೀವು ಅಂದ್ಕೊಂಡಿರೋದೆಲ್ಲ ತಲೆ ಕೆಳಗೋಗೋಯ್ತಲ್ಲ. ಎಲ್ಲ ನಾನು ಅನ್ಕೊಂಡಿರೋ ಹಾಗೆ ಆಗ್ತಿದೆ ಕಾರ್ತಿಕ್. ಇದನ್ನೆಲ್ಲ ಮಾಡಿದ್ದು ಸಂಜು ಅಂತ ನನಗೆ ಮೊದಲೇ ಗೊತ್ತು. ಅಲ್ವೇ ಅಕ್ಕ, ಏನು ವಿಚಾರನೇ ಗೊತ್ತಿಲ್ಲದೆ ಕರ್ಣ ಸರ್ ನಿನ್ನ ಹಾಗೆಲ್ಲ ಬೈದೆ. ಅವ್ರು ಮಾಡಿದ ಸರಿನಾ? ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ನೀನೊಂದು ಕೆಲಸ ಮಾಡು, ಇಲ್ಲೇ ಪಾರ್ಕಿಂಗ್ ಲೋಟಲ್ಲಿರು, ನಾನು ಹೋಗಿ ಕರ್ಣ ಸರ್ಗೆ ಒಂದೇ ಒಂದು ಸಾರಿ ಕೇಳಿ ಬರ್ತೀನಿ. ಬಾರೆ, ನಾನು ಇನ್ನೂ ಇದೇ ಕಾಲೇಜಲ್ಲಿ ಓದ್ಬೇಕು. ನೀನು ಹೋಗ್ತಿರೋ ಒಂದು ನಿಮಿಷ, ನಾನು ಬರ್ತೀನಿ. ಬಾಯ್. ಕರ್ಣ ಸರ್ ಏನಾಯ್ತು? ಮತ್ತೇನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಸರ್, ನಮ್ಮ ಅಕ್ಕ ಹಾಗೆಲ್ಲ ಮಾತಾಡಿದ್ರ ಬಗ್ಗೆ ಪ್ಲೀಸ್ ಬೇಜಾರಾಗಬೇಡಿ. ಅವ್ರು ಮಾತಾಡಿದ ರೀತಿ ಹೊರಟು ಅವ್ರು ಕೇಳಿದ ಪ್ರಶ್ನೆ ತಪ್ಪಲ್ಲ. ಹಾಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಸರ್. ಏನು? ಸಂಜಯ್ ಅವ್ರನ್ನ ರೆಸ್ಟಿಗೇಟ್ ಮಾಡೋದು ಬೇಡ ಸರ್, ಪ್ಲೀಸ್. ತಪ್ಪು ನಿಮ್ದು ಅಂತ ಗೊತ್ತಾದಾಗ ನಿಮ್ಗೂ ಅದೇ ಶಿಕ್ಷೆ ಆಗಿದ್ದು. ಸೊ ಅವ್ರು ತಪ್ಪು ಮಾಡಿದಾರೆ ಅಂತ ಗೊತ್ತಾದಾಗ ಅವ್ರಿಗೂ ಅದೇ ಶಿಕ್ಷೆ ಕೊಡ್ಬೇಕಲ್ವಾ? ತಪ್ಪು ಎಲ್ಲರೂ ಮಾಡ್ತಾರೆ ಸರ್, ಆದ್ರೆ ತಿದ್ಕೊಳ್ಳೋಕೆ ಎರಡನೇ ಅವಕಾಶ ಕೊಡ್ಬೇಕಲ್ವಾ? ನಾನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಂಗೆ ಅದು ಸಾಕು. ಸರ್ 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 ಸಂಜಯ್ ಸರ್ದು ಡಿಸ್ಮಿಸ್ ಲೆಟ್ರು ನಿಮ್ಮ ಸೈನ್ ಆಗ್ಬೇಕು ಸರ್. ಬಾಬಾ, ಮಸಾಲೆ ವಡೆ ಹೇಗಿದೆ ನಿಮ್ಮ ತಮ್ಮ ಮಾಡೋದು? ಇದನ್ನ ಟೇಸ್ಟ್ ಮಾಡು ನೀನು. ಓಹ್, ಬಂದ್ಯಾ ಕಾಲೇಜಿಂದ? ಹೋಗು, ತೊಳ್ಕೊಂಡ್ ಬಾ ಕೈ ಕಾಲು ಬೇಗ. ತಿನ್ನುವಂತೆ ಬುಜ್ಜಿ ಬಿಸಿ ಬಿಸಿ. ಯಾಕೋ, ಏನಾಯ್ತು ನಿಂಗೆ? ಯಾಕೆ ಬಂದ ತಕ್ಷಣ ಹೀಗೆಲ್ಲ ಆಡ್ತಿದ್ಯಾ? ತಲೆ ಕೆಟ್ಟ ಹೋಗಿದೆ ನನಗೆ. ಕಂಡ್ಕೊಂಡವರೆಲ್ಲ ನನ್ನ ಮೇಲೆ ಸವಾರಿ ಮಾಡಕ್ ಶುರು ಮಾಡಿದ್ದಾರೆ. ಅದನ್ನೆಲ್ಲ ಅನುಭವಿಸ್ಕೊಂಡು ನಾನು ಸುಮ್ಮನಿರ್ಬೇಕು. ಹೀಗೆ ಹೇಳಿದ್ರೆ ಅರ್ಧಂಬರ್ಧ ಅರ್ಥ ಆಗಲ್ಲ. ಇದ್ರಲ್ಲಿ ಅರ್ಥ ಆಗಕ್ಕೇನ್ರಿ ಇದೆ? ಆ ಕರ್ಣ ಏನೋ ಮಾಡಬಾರ್ದು ಮಾಡಿರ್ತಾನೆ, ಇವನ್ಗೆ ಅದು ಇಷ್ಟ ಆಗಿರಲ್ಲ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಲ್ವೇನೋ? ಅವ್ನು ಏನ್ ಅನ್ಕೊಂಡಿದ್ದಾನೆ? ಅವನೇನ್ ದೊಡ್ಡ ಲಾರ್ಡ? ನೀವೇನು ನನ್ನ ಯಜಮಾನ ಅಲ್ವಾ?
ನಿಮ್ಗೆ ಯಾರ ಮೇಲೂ ಕಂಟ್ರೋಲೇ ಇಲ್ವಾ? ಏನಾಯ್ತು? ಆಗಿದ್ದನ್ನ ಮತ್ತೆ ಮತ್ತೆ ಹೇಳಿ ಅವಮಾನ ಅನುಭವಿಸೋದಕ್ಕೆ ಆಗೋದಿಲ್ಲ. ನೀವು ಮ್ಯಾನೇಜ್ಮೆಂಟ್ ಟಾಪ್ ಪೊಸಿಷನ್ ಅಲ್ಲಿ ಇದ್ದೀರಲ್ಲ, ಏನಾಯ್ತು ಅಂತ ತಿಳ್ಕೊಳ್ಳಿ. ಬರೀ ಅಧಿಕಾರ ಇದ್ರೆ ಸಾಲದು, ಅದನ್ನ ಹೇಗೆ ಚಲಾಯಿಸಬೇಕು ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂದ್ರೆ ನಾಯಿ ನರಿಗಳೆಲ್ಲ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಆಸೆ ಪಡುತ್ತೆ. ಇವತ್ತು ನನಗೆ ಅವಮಾನ ಆಗಿದ್ದಕ್ಕೆ ಕಾರಣ ಯಾರು ಗೊತ್ತಾ? ನೀವು ಆ ಕರ್ಣನಿಗೆ ಕೊಟ್ಟ ಸಲುಗೆ. ಎಲ್ರಿಗೂ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇದೇ ಏನಾದ್ರೂ ಮುಂದುವರೆದ್ರೆ ಆ ಕರ್ಣ ನಮ್ಮ ಮೇಲೆ ಸವಾರಿ ಮಾಡೋದನ್ನ ದೂರ ಏನಿರಲ್ಲ. ಮನೆಯವರು ಮೂಲೆಯಲ್ಲಿ ಮುದುರ್ಕೊಂಡು ಕೂತಿರ್ತೀವಿ, ಅವ್ರಿಗೆ ನಾನು ಬೇಜಾನ್ ಮೆರಿತಾನೆ. ಮನೆಗೆ ಕಾವಲಿಗೆ ಬಂದಿರೋಂಥ ನಾಯಿ ಕಚ್ಚಿದ್ರೆ ಸುಮ್ಮನೆ ಬಿಡಬಾರ್ದು, ಅದು ಮನೆ ಯಜಮಾನ್ರಿಗೆ ಗೊತ್ತಿರಬೇಕು. ಚಿಕ್ಕಪ್ಪ, ಅಪ್ಪಂಗೆ ಬಿಸಿ ಬಿಸಿ ಬಜ್ಜಿ ಬೇಕಂತ, ಕೊಡಿ. ಏನ್ರಿ ಇದೆಲ್ಲ? ಆ ಕರ್ಣನಿಂದ ಏನೇನೆಲ್ಲ ಅನುಭವಿಸ್ಬೇಕೋ ಗೊತ್ತಿಲ್ಲ, ಎಲ್ಲ ಹಣೆ ಬರ. ಏನಂತೆ ಸಂಜು ಪ್ರಾಬ್ಲಮ್? ಯಾಕಾಗಿರ್ತಾ ಇದ್ದಾನೆ? ಅವನ ಕೋಪ ಸರಿ ಇದೆ ಬಿಡು. ಏನಾಯಿತು? ಇವತ್ತು ಹಾಸ್ಪಿಟ್ಲಲ್ಲಿ ಎಲ್ಲರ ಮುಂದೆ ನಮ್ಮ ಸಂಜು ಮರ್ಯಾದೆ ಹೋಯಿತು. ಸಿಚುವೇಶನ್ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇತ್ತು. ನಾವೇ ಮಾತಾಡ್ಕೊಂಡು ಮುಗಿಸ್ಬೇಕಾಗಿರೋ ಸಣ್ಣ ವಿಷಯನ ಎಲ್ಲರ ಮುಂದೆ ದೊಡ್ಡದು ಮಾಡಿ ಸೀನ್ ಕ್ರಿಯೇಟ್ ಮಾಡಿಬಿಟ್ಟ ಆ ಕರ್ಣ. 4 ಜನ ನಮ್ಮ ಮನೆ ಬಗ್ಗೆ, ಸಂಜು ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ಅವನಿಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನೀನೇನು ಮಾಡ್ತಿದ್ದೆ? ನಾನು ಬೇಡ ಅಂತ ಎಷ್ಟು ಕೇಳ್ಕೊಂಡ್ರು ಆ ಕರ್ಣ ನನ್ನ ಮಾತು ಕೇಳೋ ಪರಿಸ್ಥಿತಿಲೇ ಇರಲಿಲ್ಲ. ಇನ್ಯಾರನ್ನೋ ಉಳ್ಸೋಕ್ಕೋಸ್ಕರ. ಯಾರನ್ನೋ ಅಂದರೆ ಯಾರನ್ನ? ವಾಟ್ಸ್ ನೇಮ್? ನೇಮ್ ನಿಧಿ. ಮೊದಲು ಅವಳ ಮೇಲೇ ಈ ಕಂಪ್ಲೇಂಟ್ ಹೋಗಿತ್ತು. ಕರ್ಣ ಮನ್ಸು ಮಾಡಿದಿದ್ರೆ ಈ ವಿಷಯನ ಅಲ್ಲೇ ಮುಗಿಸ್ಬೋದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ನಮ್ಮನೆ ರಕ್ತ ಅಲ್ವಲ್ಲ, ಯಾಕೆ ಮಾಡ್ತಾನೆ? ಅದು ಯಾಕೋ ಇತ್ತೀಚೆಗೆ ಈ ನಿಧಿನ ಕರ್ಣನ ಜೊತೆ ಜಾಸ್ತಿನೇ ನೋಡ್ತಾ ಇದ್ದೀನಿ. ನಾನು ಗೆಸ್ಟ್ ಮಾಡ್ತಿರೋ ಪ್ರಕಾರ ಅವರಿಬ್ಬರಿಗೂ ಲವ್ ಗಿವೇನಾ? ನಿನ್ನೊಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ ನೋಡು. ಕೇಳಿ. ನೀನು ಯಾರು? ನಿಮ್ಮಪ್ಪ ಯಾರು? ಗೊತ್ತಿಲ್ಲ. ನಿಮ್ಮಮ್ಮ ಯಾರು? ಅದಾದರೂ ಗೊತ್ತಿದೆಯಾ? ಗೊತ್ತಿಲ್ಲ. ಸಂಬಂಧಿಕರು? ಇಲ್ವೇ ಇಲ್ಲ. ಹುಟ್ಟಿಸಿದವನಿಗೆ ನೀನು ಬೇಕಾಗಿಲ್ಲ,
ಓಕೆ, ಸಂಬಂಧಿಕರಿಗೆ ನೀನು ಬೇಕಾಗಿಲ್ಲ, ಓಕೆ. ಆದರೆ ಹೆತ್ತವಳಿಗಾದ್ರೂ ನೀನು ಬೇಕು ಅಂತ ಅನಿಸಿರ್ಬೇಕಲ್ವಾ? ಅವಳಿಗೆ ಬೇಡ ಅನಿಸಿದೆ ಅನ್ನೋದಾದರೆ ನೀನು ಇನ್ನೆಂಥ ದರಿದ್ರ ಇರಬೇಕು. ಯಾರಿಗೂ ಬೇಡವಾಗಿದ್ದವನು ನಮ್ಮ ಅಪ್ಪನಿಗೆ ಬೇಕು ಅನ್ನಿಸ್ಬಿಟ್ಟೆ ನೋಡು. ಅದೇನು ನೋಡಿದ್ನೋ ನಿನ್ನಲ್ಲಿ. ತೊಟ್ಟಿಲು ಬಿದ್ದಿದ್ದವನ್ನ ತೊಟ್ಟಲಿಗೆ ಹಾಕೋದು, ಆರೈಕೆ ಮಾಡಿದ್ರು, ಬೆಳೆಸಿದ್ರು, ಓದಿಸಿದ್ರು, ಡಾಕ್ಟ್ರ್ ಮಾಡಿದ್ರು, ಆಸ್ಪತ್ರೆ ಅಧಿಕಾರನೇ ನಿನ್ನ ಕೈ ಕೊಟ್ಟರು, ಮನೆಯವರು ಎಲ್ಲರಿಗಿಂತ ನೀನೇ ಮುಖ್ಯ ಅಂದರು. ಅವ್ರಿಗೆ ಟೈಮ್ ಬಂತು, ಹೊರಟರು. ನೀನು ಅವರು ಕೊಟ್ಟ ಅಧಿಕಾರನ ಮನೆಯವ್ರ ಮೇಲೆಲ್ಲ ಚಲಾಯಿಸ್ತಾ ಇದೀಯಾ. ಅಲ್ಲಪ್ಪ, ಸಂಜು ಕೊಲೆನೇ ಮಾಡಿರ್ಲಿ, ಏನ್ ಇವಾಗ ನೀನ್ ಯಾರು ಅವನನ್ನ ಕಾಲೇಜಿಂದ ಹೊರಗೆ ಹಾಕೋಕ್ಕೆ? ಮನೆಯವ್ರು ಮೊದಲು, ಹೊರಗಿನವರು ಆಮೇಲೆ. ನಿಂಗೆ ಅಷ್ಟು ಗೊತ್ತಾಗಲ್ವೇನೋ? ಅಂತೀಯ ತಮ್ಮ ತಮ್ಮ ಅಂತ ವಹಿಸ್ಕೋಬೇಕಲ್ವಾ? ಅವನ್ನ ವಹಿಸ್ಕೊಂಡಿದ್ಯಾ ಊರವ್ರನ್ನೆಲ್ಲ? ನಾನು ಯಾರ ಪರನೂ ವಹಿಸ್ಕೊಳ್ಳಿಲ್ಲ. ನಾನು ನ್ಯಾಯದ ಪರ. ಬಾರಿಸ್ಬಿಟ್ಟು ಅಂದ್ರೆ ಕೋಪ ಹೊಡಕ್ಕೆ. ಹಲ್ಲುಗಳೆಲ್ಲ ಉದುರು ಹೋಗ್ಬಿಡ್ಬೇಕು. ಈ ಮನೆಯಲ್ಲಿ ನಂದೇ ಅಧಿಕಾರ. ನಡಿಯಾಚಿಕೆ. ಅಲ್ಲ ಅಪ್ಪ, ಅವ್ರು ಕರೆದ್ರು, ಇವರು ಹೇಳಿದ್ರು ಅಂತ ಸಬೂಬು ಹೇಳಿ ಮನೆ ಒಳಗಡೆ ಏನಾದರೂ ಬಂದ್ರೆ ಇದೆ.